ಈ ಆಲಯ ಸೇರಿಹೆನು, ಪ್ರಭು ನಿಮ್ಮನ್ನು ಭಜಿಸುವೆನು. ನಿಮ್ಮ ಕೀರ್ತಿಯನ್ನು ನಿಮ್ಮ ಸ್ತುತಿಯನ್ನು ನಾ ಮುದದಿ ಪಾಡುವೆನು. ಈ ಆಲಯ ಸೇರಿಹೆನು, ಸನಿಹಕ್ಕೆ ನಿಮ್ಮ ಬಂದಿಹೆನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು. ಸನಿಹಕ್ಕೆ ನಿಮ್ಮ ಬಂದಿಹೆನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು. ಹರಿಸಿರಿ ವರಗಳ ದಾರೆಯನು, ಹರಿಸಿರಿ ವರಗಳ ದಾರೆಯನು. ನೀಗಿರಿ ಪಾಪದ ದೋಷವನು, ನೀಗಿರಿ ಪಾಪದ ದೋಷವನು. ಈ ಆಲಯ ಸೇರಿಹೆನು, ಪ್ರಭು ನಿಮ್ಮನ್ನು ಭಜಿಸುವೆನು. ನಿಮ್ಮ ಕೀರ್ತಿಯನ್ನು ನಿಮ್ಮ ಸ್ತುತಿಯನ್ನು ನಾ ಮುದದಿ ಪಾಡುವೆನು. ಈ ಆಲಯ ಸೇರಿಹೆನು. ಈ ಬಲಿ ಪೂಜೆಯನ್ನು ಮೃತರಾದ ಪ್ಯಾಟ್ರಿಕ್ ಹೃದಯರಾಜ್ ಇವರ ಆತ್ಮಶಾಂತಿಗಾಗಿ ಮೇರಿ ಎಲಿಜಬೆತ್ ಕುಟುಂಬದವರು ಕೊಟ್ಟಿರುವರು. ಮಾರ್ಗ್ರೆಟ್ ಇವರು ಥ್ಯಾಂಕ್ಸ್ ಗಿವಿಂಗ್ ಕೃತಜ್ಞತೆಯನ್ನು ಸಲ್ಲಿಸಿ ಒಪ್ಪಿಸಿದ್ದಾರೆ. ಫ್ರ್ಯಾಂಕ್, ಸ್ಟ್ಯಾನಿ, ರೀನಾ ಇವರಿಬ್ಬರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ಸಿಕ್ಕಿರುವ ಮಗುವಿಗಾಗಿ ಆಶೀರ್ವಾದಗಳನ್ನು ಪಡೆದಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಇದನ್ನು ಕೊಟ್ಟಿರುವವರು ಅಶ್ವಿನಿ ಕುಟುಂಬದವರು ಮತ್ತು ಫೆಲಿಕ್ಸ್ ಅವರು. ಪ್ರೀಸ್ಟ್ ಗುರುಗಳು ಮತ್ತು ಎಲ್ಲ ಸನ್ಯಾಸಿನಿಯರಿಗಾಗಿಯೂ ಒಪ್ಪಿಸಲಾಗುವುದು. ಲೀಜನ್ ಆಫ್ ಮೇರಿ ಇಂಗ್ಲಿಷ್ ಅವರು ತಮ್ಮ ಅಭಿಪ್ರಾಯಕ್ಕಾಗಿ ಒಪ್ಪಿಸಿದ್ದಾರೆ. ಮರಿಯಾ ಆಂಟನಿ, ಪ್ಯಾಟ್ರಿಕ್ ಹೃದಯರಾಜ್, ಮೋಹನ್ ಕುಮಾರ್ ಡಾಕ್ಟರ್ ಇವರುಗಳ ಆತ್ಮಶಾಂತಿಗಾಗಿ ಲೂರ್ದ್ ಅರುಳ್ರಾಜ್ ಕುಟುಂಬದವರು ಅರ್ಪಿಸಿರುವರು. ಅಮಲೋರ್ ಪವಂ ಇವರ ಆತ್ಮಶಾಂತಿಗಾಗಿ ಅನ್ನ ಮೇರಿ ಕುಟುಂಬದವರು ಕೊಟ್ಟಿದ್ದಾರೆ. ಮತ್ತು ಇಂದು ನಮಗೆ ಆನ್ಲೈನ್ ಪೂಜೆಗೆ ಸಹಾಯ ಮಾಡುತ್ತಿರುವ ಪ್ರತಿದಿನವೂ ಬ್ರದರ್ ಏಬ್ರಹಾಂ ಅವರಿಗೆ ಹುಟ್ಟಿದ ದಿನ, ಬರ್ತ್ಡೇ, ಅವರ ಅಭಿಪ್ರಾಯಕ್ಕಾಗಿಯೂ ಆರೋಗ್ಯಕ್ಕಾಗಿಯೂ ಲೀಜನ್ ಆಫ್ ಮೇರಿ ಇಂಗ್ಲಿಷ್ ಅವರು ಒಪ್ಪಿಸಿರುವರು. ಮೇರಿ ಏಬ್ರಹಾಂ ಅವರ ಆತ್ಮಶಾಂತಿಗಾಗಿ ಒಪ್ಪಿಸಲಾಗುವುದು. ಫಾದರ್ C.T. ಕುರುವಿಲ್ಲ ಇವರ ಆತ್ಮಶಾಂತಿಗಾಗಿ ಒಪ್ಪಿಸಲಾಗುವುದು. ಮತ್ತು ಏಬ್ರಹಾಂ ಅವರ ಹುಟ್ಟಿದ ದಿನಕ್ಕಾಗಿ ಅವರ ಕುಟುಂಬದವರು ಕೊಟ್ಟಿರುವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ
ಸ್ವಾಮಿ ದಯೆ ತೋರಿ ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪಾಸ್ಕ ಉತ್ಸವಗಳನ್ನು ಆಚರಿಸಿದ ನಾವು ನಿಮ್ಮ ಕೊಡುಗೆಯಿಂದ ಯೋಗ್ಯ ಜೀವನವನ್ನು ನಡೆಸುವುದರ ಮೂಲಕ ಅವುಗಳಿಗೆ ಬದ್ಧರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 28 ವಾಕ್ಯಗಳು 16ರಿಂದ 20ರವರೆಗೂ ಹಾಗೂ 30ರಿಂದ 31ರವರೆಗೆ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕನೊಂದಿಗೆ ಪ್ರತ್ಯೇಕವಾಗಿರಲು ಪೌಲನಿಗೆ ಅಪ್ಪಣೆ ಕೊಡಲಾಯಿತು. 3 ದಿನಗಳ ನಂತರ ಪೌಲನು ಸ್ಥಳೀಯ ಯಹೂದ್ಯ ಮುಖಂಡರು ತನ್ನ ಬಳಿಗೆ ಬರುವಂತೆ ಹೇಳಿ ಕಳಿಸಿದನು. ಅವರು ಬಂದಾಗ, ನನ್ನ ಸೋದರ ಇಸ್ರಾಯೇಲರೇ, ನಾನು ನಮ್ಮ ಜನರಿಗೆ ವಿರೋಧವಾಗಿ ಆಗಲಿ ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಗೆ ವಿರೋಧವಾಗಿ ಆಗಲಿ ಏನನ್ನೂ ಮಾಡಲಿಲ್ಲ. ಆದರೂ ಜೆರೂಸಲೇಮಿನಲ್ಲಿ ನನ್ನನ್ನು ಕೈದಿಯನ್ನಾಗಿಸಿ ರೋಮನರ ಕೈಗೆ ಒಪ್ಪಿಸಲಾಯಿತು. ಇವರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದರು. ಮರಣದಂಡನೆಗೆ ಗುರಿ ಮಾಡುವಂಥ ಅಪರಾಧ ಏನನ್ನೂ ನನ್ನಲ್ಲಿ ಕಾಣಲಿಲ್ಲ. ಈ ಕಾರಣ ನನ್ನನ್ನು ಬಿಡುಗಡೆ ಮಾಡಬೇಕೆಂದಿದ್ದರು. ಆದರೆ ಯಹೂದ್ಯರು ಇದನ್ನು ಪ್ರತಿಭಟಿಸಿದರು. ಆಗ ನಾನು ಚಕ್ರವರ್ತಿಗೆ ಅಪೀಲು ಮಾಡಬೇಕಾಯಿತು. ನನ್ನ ಸ್ವದೇಶಿಯರ ಮೇಲೆ ದೋಷಾರೋಪಣೆ ಮಾಡಬೇಕೆಂದು ನಾನು ಹಾಗೆ ಮಾಡಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಿ ಮಾತನಾಡಲು ಬಯಸಿದೆ. ಇಸ್ರಾಯೇಲ್ ಜನತೆ ಯಾರ ನಿರೀಕ್ಷೆಯಲ್ಲಿ ಇದೆಯೋ ಅವರ ನಿಮಿತ್ತವೇ ನಾನು ಹೀಗೆ ಸರಪಣಿಗಳಿಂದ ಬಂಧಿತನಾಗಿದ್ದೇನೆ ಎಂದರು. ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ 2 ವರ್ಷಗಳವರೆಗೆ ವಾಸವಾಗಿದ್ದನು. ತನ್ನನ್ನು ನೋಡಲು ಬಂದವರನ್ನೆಲ್ಲ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದನು. ಭಯ ಭೀತಿ ಇಲ್ಲದೆ ಹಾಗೂ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದನು. ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಉಪದೇಶಿಸುತ್ತಿದ್ದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನು. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನು. ಪ್ರಭು ಪ್ರಸನ್ನವಿರುವನು ಪವಿತ್ರ ಆಲಯದಲ್ಲಿ. ಸ್ಥಾಪಿಸಿಹನು ಸಿಂಹಾಸವನ್ನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ. ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು. ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು.
ಸತ್ಯ ಸ್ವರೂಪನಾದ ಪ್ರಭು ಸತ್ಯ ಪ್ರಿಯನು ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನು. ಘೋಷಣೆ. Hallelujah. 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 ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡುವೆನು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅಲ್ಲೇಲೂಯಾ. ಅಲ್ಲೇಲೂಯಾ. Hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 21. ದೈವವಾಕ್ಯಗಳು 20ರಿಂದ 25ವರೆಗೂ. ಪೇತ್ರನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಒರಗಿ, ಪ್ರಭು, ನಿಮ್ಮನ್ನು ಹಿಡಿದುಕೊಡುವಂಥ ಸ್ವಾಮಿದ್ರೋಹಿ ಯಾರು ಎಂದು ಕೇಳಿದದನ್ನೇ ಅವನು. ಇವನನ್ನು ಕಂಡ ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ. ಆದ್ದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದನು. ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸೋದರರಲ್ಲಿ ಹಬ್ಬಿತ್ತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿಟ್ಟವನು ಅವನೇ. ಅವನ ಸಾಕ್ಷಿ ಸತ್ಯವಾದುದರಿಂದ ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಹಿಡಿಸಲಾರರೆಂದು ನೆನೆಸುತ್ತೇನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಇಂದು ಸಂತ ರೀತಾ ಎಂಬವರನ್ನು ಸ್ಮರಿಸುತ್ತೇವೆ. ರಾಜ ಕುಟುಂಬದಲ್ಲಿ ಹುಟ್ಟಿದರೂ ಭಯಭಕ್ತಿಯುಳ್ಳ ಸ್ತ್ರೀಯಾಗಿ ಜೀವಿಸಿದವಳು ಈ ರೀಟಾ. ಇತಾಲಿಯ ಕಾಶ್ಯ ಎಂಬ ಚಿಕ್ಕ ಪಟ್ಟಣದಲ್ಲಿ ಹುಟ್ಟಿ ಜೀವಿಸಿದವಳು. ಇವಳ ನೆಂಟರಲ್ಲಿ ಒಬ್ಬನನ್ನು ಕೈ ಹಿಡಿದು ಮದುವೆ ಮಾಡಿ, ಆದರೆ ಅವನು ಒಂದು ಕೊಲೆಗಾರ ಎಂದು ಕಂಡುಹಿಡಿದ ಮೇಲೆ ಅವನನ್ನು ತಿರಸ್ಕರಿಸಿದಳು.
ಆದರೆ ಅವನು ಆವಾಗಾವಾಗ ಮಾಡಿದ್ದ ತಪ್ಪುಗಳಿಗೆ ಇವಳು ಕ್ಷಮೆಯನ್ನು ಕೊಟ್ಟು ಅವನನ್ನು ಮನಮರುಗಿ ಕನ್ವರ್ಟ್ ಅಂದರೆ ಮನ ಪರಿವರ್ತನೆ ಮಾಡಲೆಂದು ಅವಳು ಅವನನ್ನು ಅಪ್ಪಳಿಸಿದನು. ಹಾಗಿದ್ದರೂ ಕೂಡ ಅವನ ತಪ್ಪುಗಳ ಕಾರ್ಯಗಳನ್ನು ಮಾಡುತ್ತಾ ಬಂದರಿಂದ ಒಂದು ದಿನ ಅವನು ಮೃತನಾದನು. ಹಾಗಿದ್ದರೂ ಕೂಡ ಈ ರೀಟಾ ತನ್ನ 2 ಮಕ್ಕಳ ಜೊತೆಯಲ್ಲಿ ಒಂದು ಕುಟುಂಬದಲ್ಲಿ ಹೇಗೆ ಇರಬೇಕು ಆ ಒಂದು ಜೀವನವನ್ನು ನಡೆಸಿ ಕರ್ತರಿಗೆ ಪಾತ್ರರಾದವಳು ಸಂತ ರೀಟಾ, ಸೇಂಟ್ ರೀಟಾ. ಇದಕ್ಕೆ ಕಾರಣ ಯೇಸುವನ್ನು ಅವಳು ಪ್ರೀತಿಸಿದಳು, ಸತ್ಯವನ್ನು ಪ್ರೀತಿಸಿದಳು, ಪರಿಶುದ್ಧತೆಯನ್ನು ಪ್ರೀತಿಸಿದಳು, ಕುಟುಂಬದ ಮೌಲ್ಯಗಳನ್ನು ಅವಳು ಪ್ರೀತಿಸಿದಳು. ಗಂಡ ತಪ್ಪು ಮಾಡ್ತಾ ಇದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಕಂಡು ಹಿಡಿದು ಅವನನ್ನು ತಿದ್ದು ಸರಿಪಡಿಸುವುದಕ್ಕೆ ಪ್ರಯತ್ನಿಸಿದವಳು ಸಂತ ರೀಟಾ. ಅನೇಕ ಕುಟುಂಬಗಳಲ್ಲಿ ಗಂಡಸರು ಮಾಡುವ ತಪ್ಪುಗಳನ್ನು ಹೆಂಗಸರು ಕಣ್ಮೂಡಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಕೂಡ ಕಥೋಲಿಕ ಕುಟುಂಬಗಳಲ್ಲಿ ಕೂಡ ಎಷ್ಟೋ ಗಂಡಸರು ಕೆಟ್ಟ ಅಭ್ಯಾಸಗಳಲ್ಲಿ ಮುಳುಗಿ ಜೀವಿಸುವುದನ್ನು ನೋಡುವ ಅನೇಕ ಹೆಂಗಸರು ಪರವಾಗಿಲ್ಲ, ಏನು ಮಾಡೋದು, ಅವನು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ನನ್ನ ಗಂಡ ಕುಡಿತಾ ಕೆಟ್ಟ ಕೆಲಸಗಳಲ್ಲಿ ಮಾಡುತ್ತಾ ಸುಳ್ಳುಗಳನ್ನು ಹೇಳುತ್ತಾ ಕಳ್ಳ ಕೆಲಸಗಳನ್ನು ಮಾಡುತ್ತಾ ಇರುವ ಆ ಒಂದು ಕ್ಷಣದಲ್ಲಿ ಅನೇಕ ಹೆಂಡತಿಯರು, ಅನೇಕ ತಾಯಂದಿರು ಕಂಡು ಕಾಣದೇ ಹೋಗುವ ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ. ಆದರೆ ರೀಟಾ ಆ ಥರ ಇರಲಿಲ್ಲ. ಗಂಡ ತಪ್ಪು ಮಾಡಿದ್ರನ್ನು ಕೂಡ ಅವನನ್ನು ಬಿಟ್ಟು ಹೋಗುವುದಕ್ಕೆ ಕೂಡ ಅವಳು ತಯಾರಾಗಿದ್ದಳು. ಇದು ಧೈರ್ಯ, ಇದು ವೀರ. ಆದರೆ ನಮ್ಮ ಕುಟುಂಬಗಳಲ್ಲಿ ಏನು ಮಾಡುತ್ತೇವೆ, ಗಂಡ ತಪ್ಪು ಮಾಡಿಬಿಟ್ನ ಒಂದು ಸಾರಿ ಹೇಳಿಬಿಟ್ಟು ಆಮೇಲೆ ಸುಮ್ಮನೆ ಬಿಡ್ತಾರೆ ಅನೇಕರು. ಇದು ಸ್ತ್ರೀಗಳ ಧೈರ್ಯವೂ ಅಲ್ಲ, ಕ್ರೈಸ್ತ ವಿಶ್ವಾಸವೂ ಅಲ್ಲ. ಆದ್ದರಿಂದ ಒಂದು ವೆರೋನಿಕಾ ಹಾಗೆ, ಮರಿಯ ಮಾತೆ ಹಾಗೆ, ಒಂದು ಸಂತ ರೀಟಾ ಹಾಗೆ, ಒಂದು ಮದರ್ ತೆರೇಸಾ ಹಾಗೆ, ಒಂದು ಮರಿಯ ಮದಲೇನ ಹಾಗೆ ಕ್ರಿಸ್ತವನ್ನು ಪ್ರೀತಿಸುವ ಹೆಂಗಸರಾಗಿ ನಮ್ಮ ಕಥೋಲಿಕ ಸ್ತ್ರೀಯರು ಸಹೋದರಿಯರು ಇರಬೇಕು. ದ ವಿಮೆನ್ ಕಮ್ಯುನಿಟಿ ಆಫ್ ಅವರ್ ಚರ್ಚ್, particularly Catholic community, should be like that of Saint Rita. When a husband committed blunders, when he committed murder, she was ready to leave him, she was ready to separate him, she was ready to divorce him. Although she was married in a Catholic way, she was committed to the values of the family. That is Rita. ಆದ್ದರಿಂದ ಪ್ರಿಯರೇ, ನಾವು ಕ್ರಿಸ್ತರ ಯೇಸುವಿನ ಬೋಧನೆಗಳನ್ನು ಕೇಳುವುದು ಮಾತ್ರವಲ್ಲ, ಅನೇಕರು ಕೇಳ್ಕೊಂಡು ಹೋಗ್ಬಿಡುತ್ತೇವೆ, ಇನ್ನು ಅನೇಕರಿಗೆ ಗೊತ್ತಾಗುವುದಿಲ್ಲ. ಯೇಸುವಿನ ಬೋಧನೆಗಳು ಕೂಡ ಅನೇಕರಿಗೆ ನೆನಪಲ್ಲಿ ಬರಲ್ಲ. ತಾವು ಮಾಡುವ ಒಂದು ಕೆಟ್ಟ ಕೆಲಸ ಸಮಯದಲ್ಲಿ ಯೇಸುವಿನ ಪ್ರಬೋಧನೆಗಳು ನೆನಪಿಗೆ ಬರಲ್ಲ. ನಮಗೆ ಏನಾದರೂ ಕೆಟ್ಟದ್ದು ಹಾಕಿಬಿಟ್ರೆ ಮಾತ್ರ ಯೇಸುವಲ್ಲಿ ಹೋಗಿ ಬೇಡುವುದಕ್ಕೆ ನಾವು ಮುಂದೆ ಬಂದ್ಬಿಡುತ್ತೇವೆ. ಇದು ವಿಶ್ವಾಸವಲ್ಲ. ಒಬ್ಬರು ಕೆಟ್ಟ ಕೆಲಸವನ್ನು ಮಾಡುತ್ತಾ ಇದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ, ಅಯೋಗ್ಯತನವನ್ನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಒಂದು ಮಾದರಿಯ ಉತ್ತಮ ಗಂಡನಾಗಿಯೂ ತಂದೆಯಾಗಿಯೂ ಇರದ ಸಮಯದಲ್ಲಿ ಒಳ್ಳೆಯ ಹೆಂಡತಿ ಆದರೆ, ಒಳ್ಳೆಯ ತಾಯಾದರೆ ಅವನನ್ನು ತಿದ್ದಬೇಕು, ಈ ತಿದ್ದು ಕ್ರಿಸ್ತರಲ್ಲಿ ತರಬೇಕು. ಇದನ್ನೇ ಸಂತ ರೀಟಾ ಮಾಡಿದ್ದು. ಆ ಒಂದು ಚಿಕ್ಕ ಊರಲ್ಲಿ, ಕಾಶ್ಯ ಎಂಬ ಊರಲ್ಲಿ ಜೀವಿಸಿದ ಈ ಒಂದು ಕುಟುಂಬ ಆ ಸಮಯದಲ್ಲಿ ರೌಡಿತನ ಜಾಸ್ತಿಯಾಗಿತ್ತು ಇತಾಲಿಯಲ್ಲಿ, ಕಾಶ್ಯ ಪಟ್ಟಣದಲ್ಲಿ. ಆದ್ದರಿಂದಲೇ ಅವಳ ಗಂಡ ರೌಡಿತನ ಮಾಡ್ತಾ ಇದ್ದನು. ಶ್ರೀಮಂತರ ಕುಟುಂಬದಲ್ಲಿ ಇದ್ರೂ ಕೂಡ ಅವನ ಅನೇಕ ಕೆಟ್ಟ ಫ್ರೆಂಡ್ಸ್ ಜೊತೆಯಲ್ಲಿ, ವಿಶೇಷವಾಗಿ
ಸಂತ ರೀತಾ ಜೀವನದಲ್ಲಿ ನೋಡಬೇಕಾದರೆ ಅವಳ ಗಂಡನ ಫ್ರೆಂಡ್ಸ್ ಇದಕ್ಕೆ ಕಾರಣ. ಅವನ ಫ್ರೆಂಡ್ಸ್ಗಳು ರೌಡಿತನಗಳನ್ನು ಮಾಡುವ ಫ್ರೆಂಡ್ಸ್ಗಳಾಗಿದ್ದರು. ಆದ ಕಾರಣವೇ ಆ ಒಂದು ವ್ಯಕ್ತಿ ಆಮೇಲೆ ಅವನ ಮನಸ್ಸನ್ನು ತಿದ್ಕೊಂಡು. ಆದರೆ ನಮ್ಮ ಜೀವನದಲ್ಲಿ ಕೂಡ ಅದೇ ಥರ ನೋಡ್ತೇವೆ. ಅನೇಕ ಗಂಡಸರ ಫ್ರೆಂಡ್ಸ್ಗಳನ್ನು ನೋಡಬೇಕಾದರೆ ರೌಡಿಗಳಿರುತ್ತಾರೆ, ಕುಟುಕದಲ್ಲಿ ಇರುತ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳಾಗಿರ್ತಾರೆ, ಸುಳ್ಳುಗಳನ್ನು ಹೇಳುವ ವ್ಯಕ್ತಿಗಳಾಗಿರ್ತಾರೆ, ಕಳ್ತನವನ್ನು ಮಾಡುವ ವ್ಯಕ್ತಿಗಳಾಗಿರುತ್ತಾರೆ, ಕಾಸಲ್ಲಿ ಹಣದಲ್ಲಿ ತಪ್ಪು ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳಾಗಿರ್ತಾರೆ, ಪರರಿಗೆ ತಪ್ಪು ಅವಮಾನ ಉಂಟು ಮಾಡುವ ವ್ಯಕ್ತಿಗಳಾಗಿರ್ತಾರೆ. ಇಂತಹ ವ್ಯಕ್ತಿಗಳಾಗಿರುವ ಪರಿಸ್ಥಿತಿಯಲ್ಲಿ ಹೆಂಗಸರ ಕೆಲಸ ಏನು, ಕಾರ್ಯ ಏನು, ಕರ್ತವ್ಯವೇನು? ಬರೀ ಜಪ್ಸರ ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳುವುದು ಇದು ಉತ್ತಮವಾದ ಸ್ತ್ರೀಗೆ ಅರ್ಥ ಇಲ್ಲ. ಆದ್ದರಿಂದ ಗಂಡ ಮಾಡುವ ಕೆಲಸವನ್ನು, ಉದಾಹರಣೆಗೆ ನಮ್ಮ ಮೋನಿಕಮ್ಮ ತೆಗೆದುಕೊಳ್ಳೋಣ. ಮೋನಿಕಮ್ಮ ಅಗಸ್ಟಿನ್ ಅವರ ಮಗನು ಅಗಸ್ಟಿನು ಯುವಕನಾಗಿದ್ದ ಸಮಯದಲ್ಲೇ ಎಷ್ಟೋ ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದನಂತೆ. ಅದಕ್ಕೆ ಮೋನಿಕಮ್ಮ ಸುಮ್ಮನೆ ಬಿಡಲಿಲ್ಲ. ಅವನ ಹಿಂದೆ ಹೋಗಿ, ಅಗಸ್ಟಿನ್ ಎಂಬ ಆ ಯುವಕನ ಹಿಂದೆ ಹೋಗಿ ಅವನನ್ನು ತಿದ್ದು 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 ಅವನಿಗಾಗಿ ಪ್ರಾರ್ಥನೆ ಮಾಡಿ 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 ಅವನು ಎಂಬವನು ಅವರು ಆಗಿದ್ದರು, ಸಂತ ಅಗಸ್ಟಿನ್ ಆದರು. ಇದಕ್ಕೆ ಕಾರಣ ಯಾರು? ಒಂದು ಸ್ತ್ರೀ ತಾನೇ, ಎಲಿಜಬೆತ್ ಆಫ್ ಹಂಗರಿ. ಈ ಒಂದು ಸ್ತ್ರೀಯನ್ನು ನೋಡಿಕೊಳ್ಳೋಣ. ಅವರು ಕೂಡ ಒಂದು ರಾಜ್ಯ ಕುಟುಂಬದಲ್ಲಿ, ಅರಮನೆಯಲ್ಲಿ ಒಂದು ಅರಸಿಯಾಗಿ ರಾಣಿಯಾಗಿದ್ದ ಈ ಎಲಿಜಬೆತ್ ಅವರು ತಮ್ಮ ಕುಟುಂಬದಲ್ಲಿ ಅನೇಕ ಮಕ್ಕಳನ್ನು ಸಾಕಿ ಸಲಗುವಾಗ ಅರಮನೆಯಲ್ಲಿರುವ ಆಸ್ತಿ ಪಾಸ್ತಿಯ ಬಗ್ಗೆ ಯೋಚನೆ ಮಾಡಲಿಲ್ಲ. ಮಕ್ಕಳನ್ನು ಕ್ರೈಸ್ತ ವಿಶ್ವಾಸದಲ್ಲಿ ಬೆಳೆಸಬೇಕು ಎಂಬ ಧೈರ್ಯ ಇತ್ತು. ಜೋನ್ ಆಫ್ ಆರ್ಕ್, ಸೈಂಟ್ ಜೋನ್ ಆಫ್ ಆರ್ಕ್ ಒಂದು ಸ್ತ್ರೀಯು. ಅವಳು ಕೂಡ ತಮ್ಮ ಮಕ್ಕಳಿಗೆ, ಊರಿನ ಜನರಿಗೆ ಒಳ್ಳೆಯದನ್ನು ಮಾಡಲು ಯುದ್ಧ ಮಾಡೋದಕ್ಕೆ ಕೂಡ ತಯಾರಾಗಿದ್ದಳು. ಅಂದರೆ ಅಷ್ಟು ಧೈರ್ಯ, ಅಷ್ಟು ವೀರವಾಗಿ ಇದ್ದ ಒಂದು ಸ್ತ್ರೀಯು ಸೈಂಟ್ ಜೋನ್ ಆಫ್ ಆರ್ಕ್. ನಮ್ಮ ಕ್ರೈಸ್ತ ಕುಟುಂಬದಲ್ಲಿ ಹೆಂಗೆ ನೋಡುತ್ತೇವೆ? ನಮ್ಮ ಬೀದಿಗಳಲ್ಲಿ ಗಂಡ ತಪ್ಪು ಮಾಡಿಕೊಂಡು ಕುಡ್ಕೊಂಡು ಬರುವುದನ್ನು ಕೂಡ ಸುಮ್ಮನೆ ಇರೋದು, ಮಕ್ಕಳಿಗೋಸ್ಕರ, ಸಮಾಧಾನಗೋಸ್ಕರ. ಇದು ಒಂದು ಕ್ರೈಸ್ತ ಧೈರ್ಯವಲ್ಲ. ಇಟ್ಸ್ ನಾಟ್ ಅ ಬ್ರೇವಿಟಿ ಆಫ್ ಅ ಕ್ರಿಶ್ಚಿಯನ್ ಕ್ಯಾಥಲಿಕ್ ವುಮನ್. ಒನ್ ಹ್ಯಾಸ್ ಟು ಕರೆಕ್ಟ್ ದಿ ಹಸ್ಬೆಂಡ್ ಆರ್ ವೈಫ್. ಆದ್ದರಿಂದ ಈ ಒಂದು ಧ್ಯಾನದಲ್ಲಿ ನಾವು ಸಂತ ರೀತಾ ಅವರನ್ನು ನೋಡಿಕೊಳ್ಳೋಣ. ಓದಿ, ಅವರ ಕಥೆಯನ್ನು ಓದಿ ಗೊತ್ತಾಗುತ್ತೆ ಹೇಗೆ ಅವರು ಸಂತರಾದಂಥ. ಪ್ರಾರ್ಥಿಸೋಣ. ಕರುಣಾಳು ದೇವರೇ, ಇಂದು ನಾವು ಸಂತ ರೀತಾ ಅವರನ್ನು ಸ್ಮರಿಸುವ ಸಮಯದಲ್ಲಿ ಯೇಸು ಕ್ರಿಸ್ತರು ಪೇತ್ರನನ್ನು ನೋಡಿ, ನೀನು ಇವರೆಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವಿಯೇ ಎಂದು 3 ಸಾರಿ ಕೇಳಿದಾಗ, ಹೌದು ಸ್ವಾಮಿ ಪ್ರೀತಿಸುತ್ತೇನೆ ಎಂದು ಹೇಳಿರುವ ಸಮಯದಲ್ಲಿ, ನೀನು ಯುವಕನಾಗಿದ್ದಾಗ ಫ್ರೀಯಾಗಿ ಸ್ವತಂತ್ರವಾಗಿ ಇದ್ದೆ, ಆದರೆ ಕಾಲ ಬರುವುದುಂಟು, ಆ ಒಂದು ಸಮಯದಲ್ಲಿ ನಿನಗೆ ಆಗದೆ ಕಾರ್ಯವನ್ನು ಬೇರೆಯವರು ಮಾಡುವರು, ಧೈರ್ಯವಾಗಿರು, ಸಿದ್ಧವಾಗಿರು ಎಂದು ದೃಢಪಡಿಸಿದರು ಪೇತ್ರನನ್ನು. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕರ್ತರಾದ ದೇವರು ದೃಢಪಡಿಸುತ್ತಾರೆ. ಹೌದು ಸ್ವಾಮಿ, ನಮ್ಮನ್ನು ದೃಢಪಡಿಸಿರಿ, ಸತ್ಯವಾಗಿ, ನ್ಯಾಯವಾಗಿ, ನಾಣಯವಾಗಿ ಜೀವಿಸುವುದಕ್ಕೆ ನಮಗೆ ವರದಾನಗಳನ್ನು ಲಭಿಸಿರಿ. ನಾಳೆ ನಾವು ಕೊಂಡಾಡುವ ಪರಿಶುದ್ಧಾತ್ಮರ ಹಬ್ಬವನ್ನು ಕೊಂಡಾಡುವ ಇನ್ನೂ ಒಂದು ದಿನದಲ್ಲಿ ನಾವು ನಮ್ಮನ್ನೇ ನಿಮ್ಮಲ್ಲಿ ಒಪ್ಪಿಕೊಡಲು ನಮಗೆ ಶಕ್ತಿಯನ್ನು ದಯಪಾಲಿಸಿರಿ. ಹೇಗೆ ಸಂತ ರೀತಾ ಜೀವಿಸಿದರೋ,
ಮೌಲ್ಯಗಳಿಗೆ ತಮ್ಮನ್ನೇ ಅರ್ಪಿಸಿ ಕ್ರಿಸ್ತರ ಮೇಲೆ ಶಿಲುಬೆಯ ಮೇಲೆ ತಮ್ಮ ಭಾರವನ್ನು ಎಲ್ಲವನ್ನು ಅರ್ಪಿಸಿ ಜೀವಿಸಿದರು. ಅದೇ ರೀತಿಯಲ್ಲಿ ಎಲ್ಲ ಕಥೋಲಿಕ ಸ್ತ್ರೀಯರು ಗಂಡಸರಿಗೂ ಮಕ್ಕಳಿಗೂ ಪರರಿಗೂ ಮಾದರಿಯಾಗಿ ಮರಿಯ ಮಾತೆ ಹಾಗೆ, ಸಂತ ರೀತಾ ಹಾಗೆ, ವೆರೋನಿಕಾ ಹಾಗೆ ಬುದ್ಧಿಯುಳ್ಳವರಾಗಿ ಜೀವಿಸಲೆಂದು ಅವರಿಗೆ ಸಹಾಯವನ್ನು ಮಾಡಿರಿ ಎಂದು ಕೇಳಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ. ಪ್ರೀತ ನಿಮ್ಮ ದಯೆಯನ್ನು ನಾವು ಅನಂತ ಪ್ರಭುವೇ ಹಾಡುವೆವು ಹಾಡುವೆವು ನಾವು ಹಾಡುವೆವು. ಅರ್ಪಿಪ ರೊಟ್ಟಿಯು ನಿಮ್ಮಯ ದಾನವು ಮಾನವ ದುಡಿತದ ಭೂಮಿಯ ಫಲವು. ಅರ್ಪಿಪ ರೊಟ್ಟಿಯು ನಿಮ್ಮಯ ದಾನವು ಮಾನವ ದುಡಿತದ ಭೂಮಿಯ ಫಲವು. ಆತ್ಮಕ್ಕೆ ಭೋಜನ ಪಾಲಿಸಿ ಬೇಡ್ವೆವು ಆತ್ಮಕ್ಕೆ ಭೋಜನ ಪಾಲಿಸಿ ಬೇಡ್ವೆವು. ಹೇ ಪ್ರಭು ಹೇ ಪ್ರಭು ಹೇ ಪ್ರಭು. ಸಹೋದರ ಸೂರ್ಯನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನನ್ನ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಬಳಿಗೆ ಆಗಮಿಸುವ ಪವಿತ್ರಾತ್ಮರು ದಿವ್ಯ ಸಂಸ್ಕಾರವನ್ನು ಸ್ವೀಕರಿಸಲು ನಮ್ಮ ಮನಗಳನ್ನು ಸಿದ್ಧಗೊಳಿಸಲಿ. ಏಕೆಂದರೆ ಈ ಪವಿತ್ರಾತ್ಮರೇ ಸಕಲ ಪಾಪಗಳ ಪರಿಹಾರರಾಗಿದ್ದಾರೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರು ಪಾಸ್ಕ ರಹಸ್ಯದ ಮೂಲಕ ಪಾಪ ಮತ್ತು ಮರಣದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅತಿಶಯ ಕಾರ್ಯವನ್ನು ನೆರವೇರಿಸಿದರು. ಆದ್ದರಿಂದ ದೇವದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುವುದು ಏನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧೆಯ ಬುಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ನೀವೆಲ್ಲರೂ ಭುಜಿಸಿರಿ. ಇದನ್ನು
ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರವನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತನಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ರಕ್ತವನ್ನು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನು ಈಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧೀಕ್ಷ ಪೀಟರ್ ಮಚಾದ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರು ಅಮಲೋರ್ಪವಂ, ಪ್ಯಾಟ್ರಿಕ್ ಹೃದಯರಾಜ್, ಮರಿಯಾ ಆಂಟನಿ, ಡಾಕ್ಟರ್ ಮೋಹನ್, ಮೇರಿ ಅಬ್ರಹಾಂ ಮತ್ತು ಸಿ.ಟಿ. ಕುರುವಿಲ್ಲ ಎಂಬ ಇವರೆಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರೆಲ್ಲರೂ ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯನವರೊಂದಿಗೂ, ಆಕೆ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಯ ಪಾತ್ರರಾದ ಸಕಲ ಸಂತವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆಯೆಂದು ಕರೆಯುವ ಭಾಗ್ಯವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಏಕೆಂದರೆ
ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು, ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದೊಡನೆಯೂ ಪರಸ್ಪರ ಇರಲಿ. ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕಾದಿದೆ ಹೃದಯವು ಜೀವ ಜಲಕ್ಕೆ, ಬಯಸಿದೆ ಮನವು ಜೀವಂತ ದೇವರಿಗೆ. ಕಾದಿದೆ ಹೃದಯವು ಜೀವ ಜಲಕ್ಕೆ, ಬಯಸಿದೆ ಮನವು ಜೀವಂತ ದೇವರಿಗೆ. ಜೀವ ಕೊಡುವ ರೊಟ್ಟಿಯು ನಾನೇ ಎಂದೇ ಓ ದೇವಾ, ಜೀನ್ನ ಭುಜಿಸಿ ಜೀವನ ಪಡೆವೆ. ಜೀವ ಕೊಡುವ ರೊಟ್ಟಿಯು ನಾನೇ ಎಂದೇ ಓ ದೇವಾ, ನಿನ್ನ ಭುಜಿಸಿ ಜೀವನ ಪಡೆವೆ. ಬಂದು ಬಾಳು ಎನ್ನಲಿ ಓ ಶ್ರೀ ಯೇಸುವೇ. ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಹಳೆಯ ವಿಧಿಗಳಿಂದ ಹೊಸ ಸಂಸ್ಕಾರಗಳೆಡೆಗೆ ನಮ್ಮನ್ನು ತಂದಿರುವಿರಿ. ಅಂತೆಯೇ ನಾವು ಹಳೆಯ ದುರ್ನಡತೆಯನ್ನು ತೊರೆದು ನಿಷ್ಕಳಂಕ ಮನಸ್ಸಿನಿಂದ ಹೊಸಬರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. Today we have Abraham who assists us every day with the telecast of the Mass through this online. Wonderful person indeed, an unmarried, full of Christ in him, very sacrificial. Though he is working in a company, still is almost a very good brother, like a religious brother. So we pray for Abraham, whose birthday is observed today, and all of you who are watching this Mass, make sure that you pray for him, Abraham Thomas, a very nice, gentle, simple, and a humble, and a hard and talented person, hard-working person. So may his mother be blessed for his birth and for his service. God bless you, Abraham. Happy birthday. Put your hands together, all of you. A small memento to Abraham. Tomorrow is the feast of the Holy Spirit, Pentecost. So let's be prepared for that. I ask you to pray for donors who could offer us offerings to our church. For the last 1.5 months, absolutely there is no income at all. Every day we have online Mass. We have lights
put on, fans put on, church is being used, but no offering and no income at all. Therefore, my brothers and sisters, those who are watching this Mass, right, kindly be generous by your donations towards the church. Even last year, up to October, there has been no income at all from last year, March end. Only for the last few months, almost like 4 or 5 months, we have been getting some income. Apart from that, there is nothing. So I request those who are watching and those who come here for Mass, few in number, make sure everyone makes some offering every day from your generous pocket. Kindly come with your offering if you are coming for Mass, those very few of you. Whether you are a lay person or a religious person, we need offering and income for the church maintenance, not only now, in the future as well. The lockdown is set to be extended up to 30th of May. So in which case, there will be no income at all. So those who are coming here for the Mass, you are pastorally liable to do offering every day during the offertory. Make sure you come with your generous offering. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿರಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡುವೆವು ಮಾತೆ, ಬೇಡುವೆವು ಮಾತೆ, ಆರೋಗ್ಯ ಮಾತೆ, ಆಶ್ರಯ ದಾತೆ, ಆರೋಗ್ಯ ಮಾತೆ, ಆಶ್ರಯ ದಾತೆ. ದುಃಖದಿ ಬೆಂದಿರುವ ಎಮ್ಮನ್ನು ಸಂತೈಸಿ ಕಷ್ಟವ ಎದುರಿಸಲು ಧೈರ್ಯವ ನೀಡಿರಿ. ನಿಮ್ಮ ಪ್ರೀತಿಯ ಪಡೆದ ನಾವು, ನಿಮ್ಮ ಪ್ರೀತಿಯ ಪಡೆದ ನಾವು ಸಂತಸದಿಂದ ಬಾಳುವೆವು. ಹಾಡುವೆವು ಮಾತೆ, ಬೇಡುವೆವು ಮಾತೆ, ಆರೋಗ್ಯ ಮಾತೆ, ಆಶ್ರಯ ದಾತೆ, ಆರೋಗ್ಯ ಮಾತೆ, ಆಶ್ರಯ ದಾತೆ. ಪುತ್ರರೊಡಗೂಡಿ ಹರಸೆ ಮನು ತಾಯಿ. ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮವರುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಇಂದಿಗೂ ಎಂದೆಂದಿಗೂ. ಯೇಸುವೇ ನಮ್ಮ ಪ್ರಭು. ಸಂತ ಮೈಕೆಲ್ ಪ್ರಧಾನ ದೇವದೂತ, ಈ ಯುದ್ಧದ ದಿನದಲ್ಲಿ ನಮ್ಮನ್ನು ರಕ್ಷಿಸಿ. ಸೈತಾನನ ದುಷ್ಟತನ ಮತ್ತು ಬಲೆಗಳ ವಿರುದ್ಧ ನಮ್ಮ ರಕ್ಷಣೆಯಾಗಿರಿ. ದೇವರು ಅವನನ್ನು ಖಂಡಿಸಬೇಕೆಂದು ನಾವು ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಸ್ವರ್ಗೀಯ ಅತಿಥೇಯ ರಾಜಕುಮಾರನೇ, ದೇವರ ಶಕ್ತಿಯಿಂದ ಸೈತಾನನನ್ನು ಮತ್ತು ಆತ್ಮಗಳ ನಾಶವನ್ನು ಹುಡುಕುತ್ತಿರುವ, ಜಗತ್ತನ್ನು ಪ್ರಚೋದಿಸುವ ಎಲ್ಲ ದುಷ್ಟ ಶಕ್ತಿಗಳನ್ನು ನರಕಕ್ಕೆ ಎಸೆಯಿರಿ. ಆಮೇನ್.